ದಿಸ್ ಇಸ್ ಕೃತಿಕಾ. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಏನ್ ತಿಳ್ಕೊಳ್ತಾ ಇದೀವಿ ಅಂತಂದ್ರೆ ರೆಸಿಸ್ಟರ್ಸ್ ಇನ್ ಸೀರೀಸ್ ಮತ್ತೆ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್. ಸೊ ಇದನ್ನ ನಾವು ಇವತ್ತು ನೋಡ್ತೇವೆ. ಸೊ ಪಾರ್ಟ್ 1 ಅಲ್ಲಿ ಏನಾಗುತ್ತೆ, ಕರೆಂಟ್ ಬಗ್ಗೆ ತಿಳ್ಕೊಂಡ್ವಿ, ಯಾವ ತರ ಜನರೇಟ್ ಆಗುತ್ತೆ, ಫ್ಲೋ ಆಫ್ ಚಾರ್ಜಸ್ ಏನಾಗುತ್ತೆ ಅಂತ ತಿಳ್ಕೊಂಡ್ವಿ. ಅದಾದ್ಮೇಲೆ ಪಾರ್ಟ್ 3 ಅಲ್ಲಿ ಏನ್ರ ಬಗ್ಗೆ ತಿಳ್ಕೊಂಡಿದೀವಿ ನಾವು, ಪೊಟೆನ್ಶಿಯಲ್ ಡಿಫರೆನ್ಸ್ ಬಗ್ಗೆ, ರೆಸಿಸ್ಟೆನ್ಸ್ ಬಗ್ಗೆ, ಓಮ್ಸ್ ಲಾ ಬಗ್ಗೆ. ಇವಾಗ ರಿವಿಷನ್ ಮಾಡೋದಾದ್ರೆ ಇವಾಗ ನೋಡಿ, ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಏನಾಗುತ್ತೆ, ವರ್ಕ್ ಮಾಡ್ತೀವಿ ಒಂದು ಚಾರ್ಜ್ ನ ಮೂವ್ ಮಾಡೋದಕ್ಕೆ ಫ್ರಮ್ ಒನ್ ಪೊಸಿಷನ್ ಟು ಅನದರ್ ಪೊಸಿಷನ್, ಅದನ್ನೇ ನಾವು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಇದ್ರದ್ದು SI ಯೂನಿಟ್ ಏನಾಗುತ್ತೆ, ವೋಲ್ಟ್ಸ್ ಆಗಿರುತ್ತೆ. 1 ವೋಲ್ಟ್ ಅಂದ್ರೆ ಏನು, 1 ವೋಲ್ಟ್ ಇಸ್ ಈಕ್ವಲ್ಸ್ ಟು 1 ಜೌಲ್ಸ್ ಬೈ 1 ಕೂಲಮ್. ಅಂದ್ರೆ ಯಾವಾಗ 1 ಜೂಲ್ ಆಫ್ ವರ್ಕ್ ಡನ್ ಮಾಡ್ತೀವಿ 1 ಕೂಲಮ್ ನ ಮೂವ್ ಮಾಡೋದಕ್ಕೆ, ಸೊ ಆ ಒಂದು ಏನು ವರ್ಕ್ ಡನ್ ಮಾಡ್ತೀವಿ ಅದು ಪೊಟೆನ್ಶಿಯಲ್ ಅವಾಗ ಏನಾಗಿರುತ್ತೆ, 1 ವೋಲ್ಟ್ ಆಗಿರುತ್ತೆ. ಹಾಗಾದ್ರೆ ಇವಾಗ ಆಮ್ ಮೀಟರ್ ಕರೆಂಟ್ ನ ಮೆಷರ್ ಮಾಡುತ್ತೆ, ಹಾಗಾದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಯಾರು ಮೆಷರ್ ಮಾಡ್ತಾರೆ, ವೋಲ್ಟ್ ಮೀಟರ್ ಮೆಷರ್ ಮಾಡುತ್ತೆ. ಆಮ್ ಮೀಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀವಿ, ವೋಲ್ಟ್ ಮೀಟರ್ ನ ಪ್ಯಾರಲಲಿ ಕನೆಕ್ಟ್ ಮಾಡ್ತೀವಿ. ಪ್ಯಾರಲಲಿ ಕನೆಕ್ಟ್ ಅಂದ್ರೆ ಇಲ್ಲಿ ಕರೆಂಟ್ ಏನಾಗುತ್ತೆ, ಡಿವೈಡ್ ಆಗುತ್ತೆ, ಅದು ಗೊತ್ತಾಯ್ತು. ಆಮೇಲೆ ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡಿದ್ವಿ, ಓಮ್ಸ್ ಲಾ ಬಗ್ಗೆ ನೋಡಿದ್ವಿ. ಕರೆಂಟ್ ಏನೇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ನೋಡಿದಾಗ ಕರೆಂಟ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೋಲ್ಟೇಜ್ ಅಂತ ಬಂತು, ಪೊಟೆನ್ಶಿಯಲ್ ಡಿಫರೆನ್ಸ್. ಹಾಗಾಗಿ ನಾವು V is equals to IR ಅಂತ ಏನ್ ಮಾಡಿದ್ವಿ, ಓಮ್ಸ್ ಲಾ ಅದು ಈಕ್ವೇಶನ್ ಬರೆದ್ವಿ. ಇಲ್ಲಿ R ಅನ್ನೋದು ಏನಾಗಿರುತ್ತೆ, ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಆಗಿರುತ್ತೆ, R ಅಂದ್ರೆ ರೆಸಿಸ್ಟೆನ್ಸ್. ಓಕೆ, ಸೊ ಇವಾಗ V ಮತ್ತೆ I ಏನಾದ್ರು ಗ್ರಾಫ್ ಹಾಕಿದ್ರೆ ನಮ್ಗೆ ಈ ತರ ಸ್ಟ್ರೈಟ್ ಲೈನ್ ಬರುತ್ತೆ, ಬಿಕಾಸ್ V is directly proportional to I ಆಗಿರೋದ್ರಿಂದ. ಇವಾಗ ಇನ್ನೊಂದು ಸ್ಲೋಪ್ ಆಫ್ ದ ಗ್ರಾಫ್ ಏನ್ ಕೊಡುತ್ತೆ, R ಕೊಡುತ್ತೆ. ಸ್ಲೋಪ್ ಆಫ್ ದ ಗ್ರಾಫ್ ಅಂದ್ರೆ V by I, Y by X ಅಂತ. ಈ V by I ಏನ್ ಕೊಡುತ್ತೆ, R ಕೊಡುತ್ತೆ. ಸ್ಲೋಪ್ ಆಫ್ ದ V ಮತ್ತೆ I ಗ್ರಾಫ್ ಏನು, ರೆಸಿಸ್ಟೆನ್ಸ್ R. ಹಾಗಾದ್ರೆ ಇವಾಗ ರೆಸಿಸ್ಟೆನ್ಸ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ಅನ್ನೋದು ಏನಪ್ಪಾ ಅಂತಂದ್ರೆ ಟ್ರಾಫಿಕ್ ಇದ್ದಾಗೆ ಏನು, ಇಟ್ ರೆಸಿಸ್ಟ್ ದ ಫ್ಲೋ ಆಫ್ ಕರೆಂಟ್ ಇನ್ ಅ ಸರ್ಕ್ಯೂಟ್, ಇಟ್ ರೆಸಿಸ್ಟ್ ದ ಫ್ಲೋ ಆಫ್ ಚಾರ್ಜಸ್ ಇನ್ ಅ ಸರ್ಕ್ಯೂಟ್. ಹಾಗಾದ್ರೆ R ಅನ್ನೋದು ಏನಾದ್ರೂ ಮೇಲೆ ಡಿಪೆಂಡ್ ಆಗುತ್ತೆ, ಲೆಂತ್ ಜಾಸ್ತಿ ಇತ್ತಾ ರೆಸಿಸ್ಟೆನ್ಸ್ ಜಾಸ್ತಿ, ಏರಿಯಾ ಜಾಸ್ತಿ ಇತ್ತಾ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಹಾಗಾಗಿ R is equals to rho into L by A ಅಂತ ಬರಿತೀವಿ. R is depends upon the length, ಏರಿಯಾ ಮತ್ತೆ ನೇಚರ್ ಆಫ್ ದ ಕಂಡಕ್ಟರ್. ಇವತ್ತು ಇನ್ನೊಂದು ಹೇಳ್ತೀನಿ, ರೆಸಿಸ್ಟೆನ್ಸ್ ಅನ್ನೋದು ಟೆಂಪರೇಚರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈಗ ನೆಕ್ಸ್ಟ್ ರೋ ಅನ್ನೋದೇನಿದೆ, ರೋ ಬಂದು ರೆಸಿಸ್ಟಿವಿಟಿ ಆಫ್ ದ ಮಟೀರಿಯಲ್. ಇದು ಬರೀ ನೇಚರ್ ಆಫ್ ದ ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ, ಈವನ್ ಇದು ಕೂಡ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದನ್ನ ಇವತ್ತು ನೋಡೋಣ. ಓಕೆ, ಇವಾಗ ರೆಸಿಸ್ಟಿವಿಟಿ ಆಯ್ತು. ರೆಸಿಸ್ಟಿವಿಟಿ ಅಂದ್ರೆ ಏನು, ಮಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ, ಮಟೀರಿಯಲ್ದು ರೆಸಿಸ್ಟೆನ್ಸ್ ಎಷ್ಟು ಅಂತ. ಅದೇ ರೆಸಿಸ್ಟೆನ್ಸ್ ಅಂದ್ರೆ ಏನು, ಆ ವೈರ್ ಟೋಟಲ್ ಸರ್ಕ್ಯೂಟ್ ಅಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಪ್ರೊವೈಡ್ ಆಗಿದೆ ಅಂತ. ಇವಾಗ ಇಷ್ಟು ಅರ್ಥ ಆಯ್ತು. ಈಗ ನೆಕ್ಸ್ಟ್ ನಾವು ನೋಡಿ, ಈ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಬೇಸಿಸ್ ಮೇಲೆ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಏನಿದೆ, ಪ್ರಾಬ್ಲಮ್ ಇದೆ. ಏನ್ ಹೇಳ್ತಾ ಇದ್ದಾರೆ ಅದರಲ್ಲಿ, ವರ್ಕ್ ಡನ್ ನ ಕಂಡುಹಿಡಿಯಿರಿ. ಯಾವಾಗ 2 ಕೂಲಂಬ್ ಆಫ್ ಚಾರ್ಜ್ ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಏನ್ ಮಾಡ್ತಾ ಇದೀವಿ, ನಾವು ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಅಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಬಂದು 12 ವೋಲ್ಟ್ ಇದೆ. ನಮಗೆ ಗೊತ್ತಿರೋ ಪ್ರಕಾರ ವರ್ಕ್ ಡನ್ ಬೈ ಚಾರ್ಜ್ ಇಸ್ ಈಕ್ವಲ್ಸ್ ಟು ಪೊಟೆನ್ಶಿಯಲ್ ಡಿಫರೆನ್ಸ್. ನಮ್ಗೆ ಇವಾಗ ವರ್ಕ್ ಡನ್ ಬೇಕು, ಸೊ ನಾನು Q ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ, V ಇಂಟು Q ಆಗುತ್ತೆ. ಇವಾಗ V ಅಂದ್ರೆ ಏನು, ಪೊಟೆನ್ಶಿಯಲ್ ಡಿಫರೆನ್ಸ್ ಎಷ್ಟು ಕೊಟ್ಟಿದ್ದಾರೆ, 12 ವೋಲ್ಟ್ಸ್ ಕೊಟ್ಟಿದ್ದಾರೆ. Q ಅಂದ್ರೆ ಏನು, 2 ಕೊಟ್ಟಿದ್ದಾರೆ, 2 ಕೂಲಂಬ್. ಟೋಟಲ್ ಎಷ್ಟಾಯ್ತು, 24. ಆಮೇಲೆ ಏನ್ ಮಾಡ್ಬೇಕು, ನಾವೇನಲ್ಲಿ ಇಡಬೇಕು, SI ಯೂನಿಟ್ ಅಲ್ಲಿ ಇರೋದು ಮಸ್ಟ್, ಇಲ್ಲಾಂದ್ರೆ ಆಫ್ ಮಾರ್ಕ್ಸ್ ಹೋಗುತ್ತೆ, ದಟ್ ಈಸ್ ಜೂಲ್ಸ್ ಅಲ್ಲಿ ಇಡಬೇಕು. ಈಗ ನೆಕ್ಸ್ಟ್ ನಿಮ್ಗೆ ಒಂದು ಕ್ವೆಶ್ಚನ್ ರೈಸ್ ಆಗಿದೆ ನೋಡಿ, ಇಲ್ಲಿ ಅರೌಂಡ್ ಲೈಕ್ ಪೇಜ್ ನಂಬರ್ 96 ಅಲ್ಲಿ ಥರ್ಡ್ ಕ್ವೆಶ್ಚನ್ ಏನಿದೆ. ಓಕೆ, ಥರ್ಡ್ ಕ್ವೆಶ್ಚನ್ ಅದರಲ್ಲಿ ಹೌ ಮಚ್ ಎನರ್ಜಿ ಇಸ್ ಗಿವನ್ ಟು ಈಚ್ ಕೂಲಂಬ್ ಆಫ್ ಚಾರ್ಜ್ ಪಾಸಿಂಗ್ ಥ್ರೂ ಅ 6 ವೋಲ್ಟ್ ಬ್ಯಾಟರಿ. 6 ವೋಲ್ಟ್ ಅಂದ್ರೆ ಏನಿಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ವೋಲ್ಟೇಜ್, ನಾನು ಇಲ್ಲಿ ಬರ್ಕೊಂಡಿದ್ದೀನಿ 6 ವೋಲ್ಟ್ ಅಂತ. ಹಾಗಾದ್ರೆ ಇವಾಗ ಅವರು ಹೌ ಮಚ್ ಎನರ್ಜಿ ಅಂತ ಕೇಳಿದ್ದಾರೆ. ನಾನು ಆಗ್ಲೇ ಹೇಳಿದಾಗ ಎನರ್ಜಿ ಇಸ್ ಆಲ್ಮೋಸ್ಟ್ ಈಕ್ವಲ್ಸ್ ಟು ವರ್ಕ್ ಡನ್ ಇನ್ ಕೇಸ್ ಆಫ್ ಅ ಫಿಸಿಕ್ಸ್. ಓಕೆನಾ, ಹಾಗಾದ್ರೆ ಎನರ್ಜಿ ಅಂತ ಕೇಳ್ತಿದ್ದಾರೆ ಅಂದ್ರೆ ಏನದು, ವರ್ಕ್ ಡನ್ ನ ಕಂಡುಹಿಡಿಯಬೇಕು. ಎನರ್ಜಿ ಅಂದ್ರೆ ಏನು, ವರ್ಕ್ ಡನ್ ನ ಕಂಡುಹಿಡಿಯಬೇಕು. ಅಯ್ಯೋ, ಇವಾಗ ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ, ವರ್ಕ್ ಡನ್ ನ ಕಂಡುಹಿಡಿಬೇಕು, ಆದ್ರೆ ಚಾರ್ಜ್ ಕೊಟ್ಟಿಲ್ಲ ವ್ಯಾಲ್ಯೂ. ಇಲ್ಲಿ ನೋಡಿ, ಈಚ್ ಕೂಲಂಬ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ 1 ಕೂಲಂಬ್ ಅಂತ ಅರ್ಥ. ಹಾಗಾಗಿ ಚಾರ್ಜ್ ಏನಾಗುತ್ತೆ, 1 ಕೂಲಂಬ್ ಆಗುತ್ತೆ. ಹಾಗಾದ್ರೆ ಎನರ್ಜಿ ಅಥವಾ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಏನು, ಪೊಟೆನ್ಶಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್ ಆಗುತ್ತೆ. ಪೊಟೆನ್ಶಿಯಲ್ ಡಿಫರೆನ್ಸ್ ಬಂದು 6 ವೋಲ್ಟ್, ಚಾರ್ಜ್ ಬಂದು 1 ಕೂಲಂಬ್, ನಿಮಗೆ 6 ಜೂಲ್ ಆಫ್ ವರ್ಕ್ಸ್ ಬರುತ್ತೆ. ಓಕೆ, ಅಲ್ಲಿಗೆ ಮುಗಿತು. ಈಗ ನೆಕ್ಸ್ಟ್ ಇವಾಗ ನಿನ್ನೆ ಸ್ವಲ್ಪ ಕಾನ್ಸೆಪ್ಟ್ಸ್ ಏನೇನು ನಾವು ಬಿಟ್ಟಿದ್ವಿ ಅದನ್ನ ಇವಾಗ ಕವರ್ ಮಾಡೋಣ. ಓಕೆ, ಸೊ ಇವಾಗ ಈ ಒಂದು ಸರ್ಕ್ಯೂಟ್ ಅಲ್ಲಿ ಇವಾಗ ಕರೆಂಟ್ ಏನಿರುತ್ತೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ನಮಗೆ ಗೊತ್ತು, ಸೀರೀಸ್ ಆಗಿದ್ರೆ. ಓಕೆ, ಇವಾಗ ಸರ್ಕ್ಯೂಟ್ ಅಲ್ಲಿ ಕರೆಂಟ್
ಕರೆಂಟ್ ಇರುತ್ತಲ್ವಾ, ಆ ಕರೆಂಟ್ ನ ನಾವು ಒಂದೊಂದು ಡಿವೈಸ್ಗೆ ಒಂದೊಂದು ತರ ಕೊಡ್ಬೇಕಾಗತ್ತೆ. ಸ್ವಲ್ಪ ಕರೆಂಟ್ ನ ನಾವೇನ್ ಮಾಡ್ಬೇಕು, ವೇರಿ ಮಾಡ್ಬೇಕಾಗತ್ತೆ. ಕರೆಂಟ್ ನ ವೇರಿ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೋದು, ಬ್ಯಾಟ್ರಿನಂತೂ ಏನು ಮಾಡಕ್ಕಾಗಲ್ಲ, ಆದ್ರೆ ನಾವು ತಡೆಯುವಂತಹ ಒಂದು ಪ್ರಾಸೆಸ್ ನ ಮಾಡ್ಬೋದು. ಅಂದ್ರೆ ರೆಸಿಸ್ಟೆನ್ಸ್ ನ ಜಾಸ್ತಿ ಮಾಡೋದು ಅಥವಾ ಕಡಿಮೆ ಮಾಡೋದ್ರ ಮುಖಾಂತರ ಕರೆಂಟ್ ನ ಜಾಸ್ತಿ ಕಡಿಮೆ ಮಾಡ್ಬೋದು. ಹಾಗಾದ್ರೆ ರೆಸಿಸ್ಟೆನ್ಸ್ ನ ಏನ್ ಮಾಡ್ಬೋದು, ಸರ್ಕ್ಯೂಟ್ ಅಲ್ಲಿ ವೇರಿ ಮಾಡ್ಬೋದು. ಯಾವ ತರ ವೇರಿ ಮಾಡೋದು, ಒಂದು ಲೆಂತ್ ನ ಕಡಿಮೆ ಮಾಡ್ತಾನೋ ಅಥವಾ ಲೆಂತ್ ನ ಜಾಸ್ತಿ ಮಾಡ್ತಾನೋ ರೆಸಿಸ್ಟೆನ್ಸ್ ನ ಏನ್ ಮಾಡ್ಬೋದು, ವೇರಿ ಮಾಡ್ಬೋದು. ಆ ರೆಸಿಸ್ಟೆನ್ಸ್ ನ ವೇರಿ ಮಾಡೋದನ್ನೇ ನಾವು ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆನಾ? ಯಾರು ಮಾಡ್ತಾರೆ, ಯಾವ ಒಂದು ಡಿವೈಸ್ ವೇರಿಯಬಲ್ ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟೆನ್ಸ್ ನ ವೇರಿ ಮಾಡುತ್ತೆ ಅಂದ್ರೆ ರಿಯೋಸ್ಟಾಟ್ ಅನ್ನೋ ಒಂದು ಮಷಿನ್ ಏನ್ ಮಾಡುತ್ತೆ, ರೆಸಿಸ್ಟೆನ್ಸ್ ನ ವೇರಿ ಮಾಡುತ್ತೆ. ಹಾಗಾದ್ರೆ ಆದ್ರೆ ಇದು ಪೊಟೆನ್ಶಿಯಲ್ ಡಿಫರೆನ್ಸ್ ನ ಏನು ಮಾಡಲ್ಲ, ಬರೀ ಕರೆಂಟ್ ನ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡುತ್ತೆ ಬೈ ವೇರಿಯಿಂಗ್ ದ ರೆಸಿಸ್ಟೆನ್ಸ್ ಇನ್ ದ ವೈರ್. ಓಕೆನಾ? ಹಾಗಾದ್ರೆ ಇವಾಗ ವಿಚ್ ಡಿವೈಸ್ ಇಸ್ ಯೂಸ್ಡ್ ಟು ವೇರಿ ದ ರೆಸಿಸ್ಟೆನ್ಸ್ ವಿತೌಟ್ ಚೇಂಜಿಂಗ್ ದ ವೋಲ್ಟೇಜ್ ಅಥವಾ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕೇಳಿದ್ರೆ ಏನು ಹೇಳ್ಬೇಕು, ರಿಯೋಸ್ಟಾಟ್ ಅಥವಾ ವೇರಿಯಬಲ್ ರೆಸಿಸ್ಟೆನ್ಸ್ ಅಂತ ಹೇಳ್ಬೇಕು. ಹಾಗಾದ್ರೆ ನೋಡಿ, ಇವಾಗ 3 ತರ ಡಿವೈಸ್ ಇದೆ ರೆಸಿಸ್ಟೆನ್ಸ್ ಅಲ್ಲಿ, ತುಂಬಾ ಕನ್ಫ್ಯೂಷನ್ ಆಗೋದು. ಒಂದು ಬಂದು ಹೋಮ್ ಮೀಟರ್, ಇನ್ನೊಂದು ಬಂದ್ಬಿಟ್ಟು ರೆಸಿಸ್ಟರ್, ಇನ್ನೊಂದು ಬಂದ್ಬಿಟ್ಟು ರಿಯೋಸ್ಟಾಟ್. ಸಿ, ಹೋಮ್ ಮೀಟರ್ ಅಂತ ಅಂದ್ರೆ ರೆಸಿಸ್ಟೆನ್ಸ್ ನ ಮೆಜರ್ ಮಾಡೋದು. ರೆಸಿಸ್ಟರ್ ಅಂದ್ರೆ ಯಾವುದು ರೆಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡುತ್ತಲ್ಲ ಅದು ರೆಸಿಸ್ಟರ್. ಅದನ್ನ ನಾವು ಈ ತರ ಬರಿತೀವಿ, ರೈಟಾ? ಈ ತರ ಬರಿತೀವಿ. ಇದು ರೆಸಿಸ್ಟರ್. ರೆಸಿಸ್ಟರ್ಗೆ ಒಂದು ಏನು ಅಪ್ರಿಷಿಯಬಲ್ ರೆಸಿಸ್ಟೆನ್ಸ್ ಇರುತ್ತೆ, ಆರ್. ಓಕೆ, ರೆಸಿಸ್ಟರ್ ಅಂತಂದ್ರೆ ರೆಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡೋದು, ಹೋಮ್ ಮೀಟರ್ ಅಂದ್ರೆ ಆ ರೆಸಿಸ್ಟೆನ್ಸ್ ನ ಮೆಜರ್ ಮಾಡೋದು. ಹಾಗಾದ್ರೆ ಇವಾಗ ರಿಯೋಸ್ಟಾಟ್ ಅಂದ್ರೆ ಏನು, ರೆಸಿಸ್ಟೆನ್ಸ್ ನ ವೇರಿ ಮಾಡೋದು. ಓಕೆ, ಇವಾಗ ನಾನು ಆಗ್ಲೇ ಹೇಳಿದೆ ಒಂದು ರೆಸಿಸ್ಟರ್ಗೆ ಒಂದು ಅಪ್ರಿಷಿಯಬಲ್ ಏನಿರುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ ಅಂತ. ಈಗ ನಾನು ಕಾಪರ್ ಮತ್ತೆ ಅಲ್ಯೂಮಿನಿಯಂ ವೈರ್ಸ್ ನ ಒಂದು ಕಂಡಕ್ಟರ್ಸ್ ಆಗಿ ಯೂಸ್ ಮಾಡ್ತೀವಿ ಮನೆಗಳಲ್ಲಿ. ಯಾಕೆ ಅಂತ ಕ್ವಶನ್ ಕೇಳಿದ್ರೆ ಅವು ಗುಡ್ ಕಂಡಕ್ಟರ್ಸ್ ಆಗಿರುತ್ತೆ. ಅದಕ್ಕೆ ನಾವು ಯಾವ್ದಾದ್ರು ಒಂದು ಗುಡ್ ಕಂಡಕ್ಟರ್ ಆಗಿರ್ಬೇಕು. ಇವಾಗ ನಾವು ರೋಡ್ ಅಲ್ಲಿ ನಾವು ಫಾಸ್ಟ್ ಆಗಿ ವೆರಿ ಸ್ಪೀಡ್ ಆಗಿ ಮೂವ್ ಆಗಬೇಕು ಅಂತಂದ್ರೆ ಅಲ್ಲಿ ಏನಾಗಿರ್ಬೇಕು, ಟ್ರಾಫಿಕ್ ಕಡಿಮೆ ಇರಬೇಕು. ಇನ್ ದ ಸೇಮ್ ವೇ ಕರೆಂಟ್ ಇವಾಗ ಫಾಸ್ಟ್ ಆಗಿ ಸ್ಪೀಡ್ ಆಗಿ ಜಾಸ್ತಿ ಮೂವ್ ಆಗಬೇಕು, ಗುಡ್ ಕಂಡಕ್ಟರ್ ಆಗಿರ್ಬೇಕು, ಚೆನ್ನಾಗಿ ಕಂಡಕ್ಟ್ ಮಾಡ್ಬೇಕು ಅಂದ್ರೆ ಏನಾಗಿರ್ಬೇಕು, ಲೋ ರೆಸಿಸ್ಟೆನ್ಸ್ ಇರಬೇಕು. ಹಾಗಾದ್ರೆ ಏನಾಗಿರುತ್ತೆ, ಲೋ ರೆಸಿಸ್ಟೆನ್ಸ್ ಇರುತ್ತೆ. ಈ ಅಲಾಯ್ಸ್, ಮೆಟಲ್ಸ್ ಇವಕ್ಕೆಲ್ಲ ಲೋ ರೆಸಿಸ್ಟೆನ್ಸ್ ಇರೋದ್ರಿಂದ ಅವು ಗುಡ್ ಕಂಡಕ್ಟರ್ಸ್ ಆಗಿ ಆಕ್ಟ್ ಆಗ್ತವೆ. ಇವಾಗ ರೆಸಿಸ್ಟಿವಿಟಿ ಜಾಸ್ತಿ ಆದ್ರೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗುತ್ತಾ. ಸೊ ಹಾಗಾಗಿ ಈ ಅಲಾಯ್ಸ್ಗೆ ಮತ್ತೆ ಮೆಟಲ್ಸ್ಗೆಲ್ಲಾನು ಲೋ ರೆಸಿಸ್ಟಿವಿಟಿ ಇರುತ್ತೆ. ಅರೌಂಡ್ ಎಷ್ಟಿರುತ್ತೆ ಅಂದ್ರೆ 10⁻⁸ ಹೋಮ್ ಮೀಟರ್ ಇಂದ 10⁻⁶ ಹೋಮ್ ಮೀಟರ್ ಅಷ್ಟು ಕಡಿಮೆ ರೆಸಿಸ್ಟಿವಿಟಿ ಇರುತ್ತೆ, ಅಷ್ಟು ಲೋ ರೆಸಿಸ್ಟೆನ್ಸ್ ಇರುತ್ತೆ. ಅದಕ್ಕೆ ಅವು ಗುಡ್ ಕಂಡಕ್ಟರ್ಸ್ ಆಗಿರ್ತವೆ. ಓಕೆನಾ? ಸೊ ಇವಾಗ ಅಲಾಯ್ಸ್ ಮತ್ತೆ ಇವಾಗ ಒಂದು ಗಿವ್ ರೀಸನ್ ಅಲ್ಲಿ ಕೇಳಬಹುದು, ಅಲಾಯ್ನ ನಾವು ಅಂದ್ರೆ ಹೀಟಿಂಗ್ ಡಿವೈಸಸ್ ಅಲ್ಲಿ, ಟೋಸ್ಟರ್ಸ್ ಅಲ್ಲಿ, ಈ ಓವೆನ್ಸ್ ಅಲ್ಲೆಲ್ಲ ಯೂಸ್ ಮಾಡ್ತೀವಿ. ಯಾಕೆ ಅಂತ ಅಂದ್ರೆ ಅಲಾಯ್ದು ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಪ್ಯೂರ್ ಮೆಟಲ್. ಸಿ, ಅಲಾಯ್ದು ರೆಸಿಸ್ಟಿವಿಟಿ ಕಡಿಮೆನೆ, ಇಷ್ಟು ಅಂಡರಲ್ಲೇ ಇರುತ್ತೆ. ಆದ್ರೆ ಒಂದು ಮೆಟಲ್ಗೆ, ಪ್ಯೂರ್ ಮೆಟಲ್ಗೆ ಮತ್ತೆ ಅದು ಮಿಕ್ಸ್ ಆಗಿರೋ ಅಲಾಯ್ಸ್ಗೆ ಕಂಪೇರ್ ಮಾಡಿದ್ರೆ ಅಲಾಯ್ದು ರೆಸಿಸ್ಟಿವಿಟಿ ಏನಾಗಿರುತ್ತೆ, ಸ್ವಲ್ಪ ಜಾಸ್ತಿ ಇರುತ್ತೆ. ಯಾವಾಗ ಜಾಸ್ತಿ ಇರುತ್ತೋ ಅವಾಗ ಮೆಟಲ್ಸ್ ಆರಾಮಾಗಿ ಏನಾಗ್ಬಿಡ್ತವೆ, ಆಕ್ಸಿಡೈಸ್ ಆಗ್ಬಿಡ್ತವೆ, ಬರ್ನ್ ಆಗ್ಬಿಡ್ತವೆ. ಓಕೆನಾ? ಆದ್ರೆ ಅಲಾಯ್ಸ್ ರೆಸಿಸ್ಟಿವಿಟಿ ಜಾಸ್ತಿ ಇರೋದ್ರಿಂದ ಇದು ಬರ್ನ್ ಆಗಲ್ಲ, ಆಕ್ಸಿಡೈಸ್ ಆಗಲ್ಲ. ಹಾಗಾಗಿ ಅಲಾಯ್ಸ್ ನ ನಾವೇನ್ ಮಾಡ್ತೀವಿ, ಹೀಟಿಂಗ್ ಡಿವೈಸಸ್ ಅಲ್ಲಿ ಯೂಸ್ ಮಾಡ್ತೀವಿ. ಗಿವ್ ರೀಸನ್ ಗೆ 2 ಕೇಳಬಹುದು. ಒಂದು ಕಾಪರ್ ಅಲ್ಯೂಮಿನಿಯಂ ನ ಯಾಕೆ ಗುಡ್ ಕಂಡಕ್ಟರ್ಸ್ ಆಗಿ ಯೂಸ್ ಮಾಡ್ತೀವಿ ಅಂತ, ವೈರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ, ಬಿಕಾಸ್ ಒಂದು ಗುಡ್ ಕಂಡಕ್ಟರ್ಸ್ ಆಗಿರುತ್ತೆ, ಲೋ ರೆಸಿಸ್ಟೆನ್ಸ್ ಇರುತ್ತೆ. ಅಲಾಯ್ಸ್ ನ ಯಾಕೆ ಯೂಸ್ ಮಾಡ್ತೀವಿ ಹೀಟಿಂಗ್ ಡಿವೈಸಸ್ ಅಂದ್ರೆ ಪ್ಯೂರ್ ಮೆಟಲ್ ಗಿಂತ ಇದು ರೆಸಿಸ್ಟಿವಿಟಿ ಜಾಸ್ತಿ ಇರುತ್ತೆ ಅಂಡ್ ಇದು ಗುಡ್ ಕಂಡಕ್ಟರ್ ಕೂಡ. ಸ್ವಲ್ಪ ರೆಸಿಸ್ಟಿವಿಟಿ ಜಾಸ್ತಿ ಇರೋದ್ರಿಂದ ಆಕ್ಸಿಡೈಸ್ ಆಗಲ್ಲ, ಹಾಗಾಗಿ ಯೂಸ್ ಮಾಡ್ತೀವಿ. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಒಂದು ನೋಡಿ, ಲೋ ರೆಸಿಸ್ಟೆನ್ಸ್ ಇದ್ರೆ ಅದು ಗುಡ್ ಕಂಡಕ್ಟರ್. ಒಂದು ಅಪ್ರಿಷಿಯಬಲ್ ರೆಸಿಸ್ಟೆನ್ಸ್ ಇತ್ತು ಅಂದ್ರೆ ಅದು ರೆಸಿಸ್ಟರ್. ಅದೇ ಅಕಸ್ಮಾತ್ ರೆಸಿಸ್ಟೆನ್ಸ್ ಸ್ವಲ್ಪ ಹೈಯರ್ ಆಯ್ತು ಅಂತ ಅಂದ್ರೆ ಅದು ಪೂರ್ ಕಂಡಕ್ಟರ್. ಓಕೆ, ರೆಸಿಸ್ಟೆನ್ಸ್ ಏನಾದ್ರು ತುಂಬಾ ಹೈಯೆಸ್ಟ್ ರೆಸಿಸ್ಟೆನ್ಸ್ ಇತ್ತು ಅಂತಂದ್ರೆ ಅವು ಕರೆಂಟ್ ಕಂಡಕ್ಟ್ ಆಗಲ್ಲ, ದಟ್ ಈಸ್ ಇನ್ಸುಲೇಟರ್ಸ್. ಹಾಗಾದ್ರೆ ಈ ಒಂದು ಇನ್ಸುಲೇಟರ್ಸ್ ಅಲ್ಲೆಲ್ಲ ರೆಸಿಸ್ಟಿವಿಟಿ ಏನಾಗಿರುತ್ತೆ, ಹಾಗಾದ್ರೆ ಜಾಸ್ತಿ ಇರುತ್ತೆ. ಹಾಗಾಗಿ ಕರೆಂಟ್ ಅನ್ನೋದೇ ಕಂಡಕ್ಟ್ ಆಗಲ್ಲ. ಎಷ್ಟಿರ್ಬೋದು ಅಂತ ಅಂದ್ರೆ 10⁻12 ಇಂದ ಹಿಡಿದು 10⁻17 ಹೋಮ್ ಮೀಟರ್. ಸಿ, ಇಲ್ಲಿ ಮೈನಸ್ ಏನಾದ್ರು ಹಾಕಿದ್ರೆ 10⁻−12 -6 ಅಂತ ಹಾಕಿದ್ರೆ ಅದು ಲೋ ವ್ಯಾಲ್ಯೂ ಅಂತ ಅರ್ಥ. ಇಲ್ಲಿ +12 +17 ಹಾಕಿರೋದ್ರಿಂದ ಇದು ಹೈಯೆಸ್ಟ್ ವ್ಯಾಲ್ಯೂಸ್ ಆಗಿರುತ್ತೆ. ಓಕೆ, ಅಷ್ಟು ಏನಿರುತ್ತೆ, ರೆಸಿಸ್ಟಿವಿಟಿ ಇರುತ್ತೆ. ದಿಸ್ ಇಸ್ ಅಬೌಟ್ ದ ರಿಮೈನಿಂಗ್ ಕಾನ್ಸೆಪ್ಟ್ಸ್. ಹಾಗಾದ್ರೆ ಇವಾಗ ನಾವು ನೆಕ್ಸ್ಟ್ ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಗೆ
ಅರೇಂಜ್ ಮಾಡಬಹುದು. ಒಂದು ಸೀರೀಸ್ ಕನೆಕ್ಷನ್ ಅಲ್ಲಿ ಮಾಡಬಹುದು. ಸೀರೀಸ್ ಅಂದ್ರೆ ಎಂಡ್ ಟು ಎಂಡ್ ಕನೆಕ್ಷನ್, ಪ್ರತಿಯೊಂದು ಕಾಂಪೊನೆಂಟ್ಸ್ ಕೂಡ ಸೇಮ್ ಅಮೌಂಟ್ ಆಫ್ ಕರೆಂಟ್ ಏನಾಗುತ್ತೆ ಸಪ್ಲೈ ಆಗುತ್ತೆ. ಪ್ಯಾರಲಲ್ ಅಂತ ಅಂದ್ರೆ ಒಂದು ಪ್ಯಾರಲಲ್ಲಿ ಕನೆಕ್ಟ್ ಮಾಡ್ತೀವಿ, ವೈರ್ಸ್ ನ ಡಿವೈಡ್ ಮಾಡ್ತೀವಿ, ಕರೆಂಟ್ ಕೂಡ ಏನಾಗುತ್ತೆ ಡಿವೈಡ್ ಆಗುತ್ತೆ. ಆದ್ರೆ ಇವಾಗ ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂತ ಹೇಳ್ತಿದೀವಿ ಅಂತಂದ್ರೆ ಇಲ್ಲೊಂದು ಬ್ಯಾಟ್ರಿ ಇದೆ ಅಂತ ತಿಳ್ಕೊಳ್ಳಿ. ಓಕೆ, ಬ್ಯಾಟ್ರಿ ಅವರ ಸೆಲ್ ಇದೆ. ಓಕೆ, ಸೊ ಇವಾಗ ಇದಕ್ಕೆ ಏನ್ ಮಾಡ್ತಾ ಇದ್ದೀನಿ, ನಾನು ಒಂದು ರೆಸಿಸ್ಟರ್ ನ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಒಂದು ರೆಸಿಸ್ಟರ್ ಇದೆ ನಾರ್ಮಲ್, ಎರಡು ಮೂರು ರೆಸಿಸ್ಟರ್ಸ್ ನಾವು ಎರಡ್ ತರ ಮಾಡಬಹುದು. ಒಂದು ಸೀರೀಸ್ ಕನೆಕ್ಷನ್, ಒಂದು ಪ್ಯಾರಲಲ್ ಕನೆಕ್ಷನ್. ಅವನ ಮೂರು ರೆಸಿಸ್ಟರ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನ ಸೀರೀಸ್ ಅಲ್ಲಿ ಕನೆಕ್ಷನ್ ಮಾಡ್ತಿದ್ದೀನಿ ಅಂದ್ರೆ ಒಂದರಿಂದ ಒಂದು ಎಂಡ್ ಟು ಎಂಡ್ ಕನೆಕ್ಷನ್ ನ ಮಾಡ್ತೀನಿ. ಇದು R1 ಆಗಿರುತ್ತೆ, ಇದು ರೆಸಿಸ್ಟೆನ್ಸ್, ಇದು ರೆಸಿಸ್ಟೆನ್ಸ್ R2 ಆಗಿರುತ್ತೆ, ಇದು ರೆಸಿಸ್ಟೆನ್ಸ್ R3 ಆಗಿರುತ್ತೆ. ಈ ತರ ಸೀರೀಸ್ ಅಂತ ಏನಾಗುತ್ತೆ ಎಂಡ್ ಟು ಎಂಡ್ ಕನೆಕ್ಷನ್. ಆದ್ರೆ ಸೀರೀಸ್ ಅಲ್ಲಿ ಕರೆಂಟ್ ಏನಾಗಿರುತ್ತೆ ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ಇಲ್ಲಿ ಕರೆಂಟ್ ಐ ಹೋಯ್ತು ಅಂದ್ರೆ ಇದಕ್ಕೂ ಕೂಡ ಕರೆಂಟ್ ಐ ಹೋಗುತ್ತೆ, ಇದಕ್ಕೂ ಕೂಡ ಕರೆಂಟ್ ಐ ಹೋಗುತ್ತೆ, ಇದಕ್ಕೂ ಕೂಡ ಕರೆಂಟ್ ಏನಾಗುತ್ತೆ ಐ ಎ ಹೋಗುತ್ತೆ. ಓಕೆನಾ? ಆದರೆ ಸೀರೀಸ್ ಅಲ್ಲಿ ಏನು ಸೇಮ್ ಇರುತ್ತೆ, ಐ ಸೇಮ್ ಇರುತ್ತೆ. ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಏನು ಸೇಮ್, ಏನು ಡಿವೈಡ್ ಆಗುತ್ತೆ, ಐ ಏನಾಗುತ್ತೆ ಡಿವೈಡ್ ಆಗುತ್ತೆ. ಪ್ಯಾರಲಲ್ ಕನೆಕ್ಷನ್ ಅಂದ್ರೆ ರೆಸಿಸ್ಟೆನ್ಸ್ ನ ಏನ್ ಮಾಡ್ತೀವಿ ಡಿವೈಡ್ ಮಾಡ್ಕೊಂಡು ಮಾಡ್ತೀವಿ. ಅಂದ್ರೆ ಇವಾಗ ಒಂದು ಸೆಲ್ ಇದೆ, ಇದಕ್ಕೆ ಇವಾಗ ನನ್ನ ಹತ್ರ ಮೂರು ರೆಸಿಸ್ಟರ್ ಇದೆ ಅನ್ಕೊಳ್ಳಿ. ಈ ವೈರ್ ನ ಏನ್ ಮಾಡ್ತೀವಿ ಮೂರು ಭಾಗ ಆಗಿ ಡಿವೈಡ್ ಮಾಡ್ತೀವಿ. ರೈಟಾ? ಮೂರು ಭಾಗ ಆಗಿ ಡಿವೈಡ್ ಮಾಡೋದನ್ನ ಇವಾಗ ನೋಡಿ, ಇಲ್ಲೊಂದು ರೆಸಿಸ್ಟರ್ ನ ಹಾಕ್ತೀನಿ, ಇಲ್ಲೊಂದು ರೆಸಿಸ್ಟರ್ ನ ಹಾಕ್ತೀನಿ, ಇಲ್ಲೊಂದು ರೆಸಿಸ್ಟರ್ ನ ಹಾಕ್ತೀನಿ, ಮತ್ತೆ ವೈರ್ಸ್ ಇಲ್ಲಿ ಕನೆಕ್ಟ್ ಮಾಡಿ ಮತ್ತೆ ನೆಗೆಟಿವ್ ಎಂಡ್ ಗೆ ಕೊಡ್ತೀನಿ. ಇರೋದು ರೆಸಿಸ್ಟೆನ್ಸ್ R1, ಇರೋದು R2, ಇರೋದು R3. ಇಲ್ಲಿ ಕರೆಂಟ್ ಐ ಹೋಗಿದ್ದು, ಆದ್ರೆ ಇಲ್ಲೇನಾಗುತ್ತೆ ಡಿವೈಡ್ ಆಗುತ್ತೆ. ಇದಕ್ಕೆ I1 ಕರೆಂಟ್ ಹೋಗುತ್ತೆ, ಇದಕ್ಕೆ I2 ಕರೆಂಟ್ ಹೋಗುತ್ತೆ, ಇದಕ್ಕೆ I3 ಕರೆಂಟ್ ಹೋಗುತ್ತೆ. ಇಲ್ಲಿ ಕರೆಂಟ್ ಏನಾಗುತ್ತೆ ಡಿವೈಡ್ ಆಗುತ್ತೆ. ಆದ್ರೆ ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ವೋಲ್ಟೇಜ್ ಸಪ್ಲೈ ಏನಾಗಿರುತ್ತೆ, ಸೆಲ್ಲಿಂದ ಬಂದಂತಹ ವೋಲ್ಟೇಜ್ ಸಪ್ಲೈ ಸೇಮ್ ಆಗಿರುತ್ತೆ ಈಚ್ಗೂ ಕೂಡ. ಇದಕ್ಕೂ ವಿ ವೋಲ್ಟೇಜ್ ಸಪ್ಲೈ ಆಗುತ್ತೆ, ಇದಕ್ಕೂ ವಿ ವೋಲ್ಟೇಜ್ ಸಪ್ಲೈ ಆಗುತ್ತೆ, ಇದಕ್ಕೂ ವಿ ವೋಲ್ಟೇಜ್ ಸಪ್ಲೈ ಆಗುತ್ತೆ. ಸೆಲ್ಲಿಂದ ಬಂದಿದ್ದು ಕೂಡ ವಿ ವೋಲ್ಟೇಜ್. ಆದ್ರೆ ಸೀರೀಸ್ ಅಲ್ಲಿ ಕರೆಂಟ್ ಸೇಮ್ ಆಗಿರುತ್ತೆ, ಬಟ್ ವೋಲ್ಟೇಜ್ ಡಿವೈಡ್ ಆಗುತ್ತೆ. ಇಲ್ಲಿಗೆ ಏನಾಗುತ್ತೆ V1 ವೋಲ್ಟೇಜ್ ಹೋಗುತ್ತೆ, ಇಲ್ಲಿಗೆ ಏನಾಗುತ್ತೆ V2 ವೋಲ್ಟೇಜ್ ಹೋಗುತ್ತೆ, ಇಲ್ಲಿಗೆ V3 ವೋಲ್ಟೇಜ್ ಆಗುತ್ತೆ. ಹಾಗಾದ್ರೆ ವಿ ಏನಾಗುತ್ತೆ ಡಿವೈಡ್ ಆಗುತ್ತೆ. ಹಾಗಾದ್ರೆ ಕನ್ಕ್ಲೂಷನ್ ಕೊಡೋದಾದ್ರೆ ಸೀರೀಸ್ ಅಲ್ಲಿ ಕರೆಂಟ್ ಸೇಮು, ವೋಲ್ಟೇಜ್ ಡಿವೈಡ್. ಪ್ಯಾರಲಲ್ ಅಲ್ಲಿ ವೋಲ್ಟೇಜ್ ಸೇಮು, ಕರೆಂಟ್ ಡಿವೈಡ್. ಅಲ್ಲಿ ಮುಗಿತು. ಈಗ ನಾವೇನ್ ಮಾಡೋಣ, ಆದ್ರೆ ನೆಟ್ ರೆಸಿಸ್ಟೆನ್ಸ್ ಎಷ್ಟು, ಇಲ್ಲಿ R1 ಇದೆ, R2 ಇದೆ, R3 ಇದೆ. ಅವ್ರ ಟೋಟಲ್ ರೆಸಿಸ್ಟೆನ್ಸ್ ಈ ಒಂದು ಸೀರೀಸ್ ಕನೆಕ್ಷನ್ ಅಲ್ಲಿ ಏನಾಗುತ್ತೆ, ಟೋಟಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ಏನಾಗುತ್ತೆ. ಸೊ ಇದನ್ನ ಮಾಡೋದಕ್ಕೆ ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಐ ಏನಾಗಿದೆ ಸೇಮ್ ಆಗಿದೆ, ಬಟ್ ವಿ ಏನಾಗಿದೆ ಡಿವೈಡ್ ಆಗಿದೆ. ರೈಟಾ? ಇಲ್ಲಿ ನಾನು 10 ವೋಲ್ಟೇಜ್ ಕೊಟ್ಟೆ ಅಂತಂದ್ರೆ ಇಲ್ಲಿಗೆ ಒಂದು 3 ವೋಲ್ಟೇಜ್ ಹೋಗಿರ್ಬೋದು, ಇಲ್ಲಿಗೊಂದು 2 ವೋಲ್ಟೇಜ್ ಹೋಗಿರ್ಬೋದು, ಇಲ್ಲಿಗೊಂದು ಏನಾಗ್ಬೋದು ಇನ್ನ ಮಿಕ್ಕಿರೋದೆಷ್ಟು 5 + 2 7 ಆಯ್ತು. ಇನ್ನು 3 ವೋಲ್ಟೇಜ್ ಇಲ್ಲಿ ಹೋಗಿರ್ಬೋದು. ರೈಟಾ? ಏನಾಗುತ್ತೆ ಡಿವೈಡ್ ಆಗುತ್ತೆ ವೋಲ್ಟೇಜ್. ಅಂದ್ರೆ ಇವಾಗ ನಾನು ಏನಂತ ಬರೀಬಹುದು, ಸೀರೀಸ್ ಕನೆಕ್ಷನ್ ಅಲ್ಲಿ ಟೋಟಲ್ ವೋಲ್ಟೇಜ್ ಇಸ್ ಈಕ್ವಲ್ಸ್ ಟು V1 + V2 + V3 ನಾ? ಹೌದು. ಓಕೆ, ಸೊ ಇವಾಗ ನಮಗೆ ಓಮ್ಸ್ ಲಾ ಪ್ರಕಾರ V is equals to IR. ಓಕೆ, ಇಲ್ಲಿ ಬರೀತೀನಿ I into RS ಅಂತ, ಬಿಕಾಸ್ ರೆಸಿಸ್ಟೆನ್ಸ್ ಟೋಟಲ್ ರೆಸಿಸ್ಟೆನ್ಸ್ ಸರ್ಕ್ಯೂಟ್. ಇಲ್ಲಿ ಬರೀತೀನಿ V1 ಅನ್ನ I1 into R1 ಪ್ಲಸ್ I2 into R2 ಪ್ಲಸ್ I3 into R3. ಇಲ್ಲಿ I ಅಂತಾನೆ ಬರೀತೀನಿ, ಬಿಕಾಸ್ I1 is equals to I2 is equals to I3. ಕರೆಂಟ್ ಸೇಮ್ ಆಗಿದೆ ಥ್ರೂ ಆರ್ಟ್ ಸರ್ಕ್ಯೂಟ್ಸ್. ಹಾಗಾಗಿ ಇವಾಗ ನೋಡಿ, ಇಲ್ಲಿ IRS ಅಂತ ಆಗ ಬರ್ಕೊಳ್ತೀನಿ. ಇಲ್ಲಿ I ನ ನಾನು ಕಾಮನ್ ತೆಗೆದ್ರೆ ಇಲ್ಲಿ R1 ಉಳ್ಕೊಳ್ಳುತ್ತೆ, ಇಲ್ಲಿ R2 ಉಳ್ಕೊಳ್ಳುತ್ತೆ, ಇಲ್ಲಿ R3 ಉಳ್ಕೊಳ್ಳುತ್ತೆ. ಇವಾಗ ನೀವು I ನ ಮತ್ತೆ ಇಂಟು ಮಾಡ್ಕೊಂಡ್ ಬಂದ್ರೆ ನಿಮ್ಗೆ ಸೇಮ್ ಈಕ್ವೇಶನ್ ಬರುತ್ತೆ. ಈಗ ನೋಡಿ I ಕ್ಯಾನ್ಸಲ್ ಆಗುತ್ತಾ, ಅಂದ್ರೆ ಇಲ್ಲಿ ಇಂಟು ಇರೋ ಆಗಿ ಇಲ್ಲಿ ಡಿವೈಡ್ ಬರುತ್ತೆ, ಅವಾಗ ಇದು ಕ್ಯಾನ್ಸಲ್ ಆಗುತ್ತಾ? ಹೌದು. ಹಾಗಾದ್ರೆ RS is equals to R1 plus R2 plus R3 ಆಯ್ತು. ಟೋಟಲ್ ರೆಸಿಸ್ಟೆನ್ಸ್ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಏನಾಗುತ್ತೆ, ದ ಸಮ್ ಆಫ್ ದ ಟೋಟಲ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಸಮ್ ಟೋಟಲ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ರೆಸಿಸ್ಟೆನ್ಸ್ ಇನ್ ಸೀರೀಸ್ ಸಿಗುತ್ತೆ, ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಸಿಗುತ್ತೆ. ಇವಾಗ ನೋಡಿ ಇದ್ರದ್ದು ರೆಸಿಸ್ಟೆನ್ಸ್ R1 ಬಂದು 1 ಅಂತ ತಗೊಳ್ಳಿ, R2 ಬಂದು 2 ಅಂತ ತಗೊಳ್ಳಿ, R3 ಬಂದು 3 ಅಂತ ತಗೊಳ್ಳಿ. ಹಾಗಾದ್ರೆ ಟೋಟಲ್ ರೆಸಿಸ್ಟೆನ್ಸ್ ಏನಾಗುತ್ತೆ, ಏನು R1 plus R2 plus R3 ಏನಾಗುತ್ತೆ 6 ಆಗುತ್ತೆ, 6 ಓಮ್ ಆಗುತ್ತೆ. ರೈಟಾ? ಹೌದು. ಇವಾಗ ಲೋಯೆಸ್ಟ್ ರೆಸಿಸ್ಟೆನ್ಸ್ ಯಾವುದು 1, ಹೈಯೆಸ್ಟ್ ರೆಸಿಸ್ಟೆನ್ಸ್ ಯಾವುದು 3. ಹೈಯೆಸ್ಟ್ ರೆಸಿಸ್ಟೆನ್ಸ್ ಗಿಂತೂನು ಹೈಯೆಸ್ಟ್ ಆಗಿ ಬಂತ ವ್ಯಾಲ್ಯೂ. ಹಾಗಾದ್ರೆ ರೆಸಿಸ್ಟೆನ್ಸ್ ಅಲ್ಲಿ ಸೀರೀಸ್ ಅಲ್ಲಿ ಏನಾಗುತ್ತೆ, ರೆಸಿಸ್ಟೆನ್ಸ್ ಇನ್ ಅ ಸೀರೀಸ್ ಈಸ್ ಹೈಯೆಸ್ಟ್ ದ್ಯಾನ್ ದ ಹೈಯರ್ ವ್ಯಾಲ್ಯೂ.
ಸಿ ಹಿಯರ್ ಹೈಯರ್ ವ್ಯಾಲ್ಯೂಗಿಂತನೂ ಹೈಯರ್ ಬರುತ್ತೆ ಈ ಒಂದು ಸೀರೀಸ್ ರೆಸಿಸ್ಟೆನ್ಸ್ ಈಕ್ವಲೆಂಟ್ ರೆಸಿಸ್ಟೆನ್ಸ್. ಆದ್ರೆ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ನೋಡೋಣ, ಏನಾಗುತ್ತೆ ಕರೆಂಟ್ ಡಿವೈಡ್ ಆಗುತ್ತೆ, ಅಂದ್ರೆ I is equals to I1 plus I2 plus I3 ಆಗುತ್ತೆ. ಅಕಾರ್ಡಿಂಗ್ ಟು ಓಮ್ಸ್ ಲಾ V is equals to IR, ಅಂದ್ರೆ ನಮ್ಗೆ ಇವಾಗ ಕಂಡುಹಿಡಿಯಬೇಕಾಗಿರೋದು IE, ಹಾಗಾಗಿ I is equals to V by R ಆಗುತ್ತೆ. ಹಾಗಾದ್ರೆ ಇವಾಗ I is equals to V divided by R ಪ್ಯಾರಲಲಿ ಆಗಿರೋದ್ರಿಂದ RP ಅಂತ ಬರೀತೀನಿ, ಟೋಟಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಸೊ I1 ಏನಂತ ಬರೀಬಹುದು V1 by R1 ಪ್ಲಸ್ I2 ನ V2 by R2 ಪ್ಲಸ್ I3 ನ V3 by R3, ರೈಟಾ? ಇವಾಗ ಯಾಕೆ ಇಲ್ಲೆಲ್ಲ ಸೇಮ್ ವಿ ಬರ್ದಿದ್ದೀನಿ, ಬಿಕಾಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಆಗಿರುತ್ತೆ ಪ್ಯಾರಲಲಿ. ಹಾಗಾಗಿ ಇವಾಗ ಏನ್ ಮಾಡೋಣ, ವಿ ನ ನೀವು ಕಾಮನ್ ತೆಗಿರಿ. ಕಾಮನ್ ತೆಗೆದ್ರಿ ಅಂತ ಅಂದ್ರೆ ಇಲ್ಲಿ 1 by R1 ಬರುತ್ತೆ ಪ್ಲಸ್ 1 by R2 ಬರುತ್ತೆ ಪ್ಲಸ್ 1 by R3 ಬರುತ್ತೆ. ಹಾಗಾದ್ರೆ ವಿ ವಿ ಕ್ಯಾನ್ಸಲ್ ಆಗುತ್ತೆ, ಅಂದ್ರೆ ಇಲ್ಲಿರೋ ವಿ ಇಲ್ಲಿ ಡಿವೈಡ್ ಬಂದಾಗ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ನೆಟ್ ಆಗಿ ಯಾವ ತರ ಬರೀಬಹುದು, 1 by RP is equals to 1 by R1 plus 1 by R2 plus 1 by R3 ಅಂತ ಬರೀಬಹುದು. ಸಿ ಇಷ್ಟೇ, ಇದರ ಟೋಟಲ್ ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್. ಪ್ಯಾರಲಲ್ಲಿ ಏನಾಗುತ್ತೆ, ಇವಾಗ ಲೋಯೆಸ್ಟ್ ರೆಸಿಸ್ಟೆನ್ಸ್ ಇವಾಗ ಪ್ಯಾರಲಲ್ಲಿ ಇವಾಗ ಲೈಕ್ 1/2, ಇವಾಗ R1 ಬಂದು 1 ಆಗಿತ್ತು ಅನ್ಕೊಳ್ಳಿ, R2 ಬಂದು 2 ಆಗಿತ್ತು, R3 ಬಂದು 2 ಆಗಿತ್ತು, ಓಕೆನಾ? ಸೊ ಇವಾಗ ಮಾಡಿ 1 by RP is equals to 1 by 1 plus 1 by 2 plus 1 by 2 ಆಗುತ್ತೆ. ಟೋಟಲ್ ಇವಾಗ ಏನಾಗುತ್ತೆ ನಿಮಗೆ 1 by RP is equals to ಇವಾಗ 1 by R1 ಬಂದು 1 plus 1 by R2 ಬಂದು 2 plus 1 by R3 ಬಂದು 2, ರೈಟಾ? ಇವಾಗ ನೋಡಿ ಹಾಫ್ ಪ್ಲಸ್ ಹಾಫ್ ಏನಾಗುತ್ತೆ 1 ಆಗುತ್ತೆ, ಹಾಗಾದ್ರೆ 1 plus 1 2 ಆಗುತ್ತೆ. ಟೋಟಲ್ ನಿಮಗೆ 1 by RP ಬಂತು 2 ಬಂತು, RP ಬಂದು 2 ಅಲ್ಲ 1 by RP ಬಂದು 2. ಇವಾಗ RP ಬೇಕು ಅಂದ್ರೆ ಉಲ್ಟಾ ಮಾಡ್ಕೋಬೇಕು, 1 by RP ನ ಉಲ್ಟಾ ಮಾಡಿದ್ರೆ ನಿಮಗೆ RP by 1 ಆಗುತ್ತೆ, ಅವಾಗ ಇದು ಕೂಡ ಉಲ್ಟಾ ಆಗುತ್ತೆ, 2 by 1 ಉಲ್ಟಾ ಆದ್ರೆ 1 by 2 ಆಗುತ್ತೆ. ಹಾಗಾದ್ರೆ RP ಏನಾಯ್ತು ನಿಮಗೆ 1 by 2 ಬಂತು, ಅಂದ್ರೆ ಹಾಫ್ ಆಯ್ತು, 0.5 ಬಂತು. ಹಾಗಾದ್ರೆ ಲೋ ರೆಸಿಸ್ಟೆನ್ಸ್ 1 ಬಂದಿದ್ದು RP ಏನಾಯ್ತು ಆಫ್ ಆಯ್ತು. ಹಾಗಾದ್ರೆ ಲೋ ರೆಸಿಸ್ಟೆನ್ಸ್ ಗಿಂತೂ ಲೋ ಆಗಿ ಬರುತ್ತೆ ಪ್ಯಾರಲಲ್ಲಿ. ಹಾಗಾದ್ರೆ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಐ ಆಗುತ್ತೆ, ಸೀರೀಸ್ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಬರುತ್ತೆ, ಪ್ಯಾರಲಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಬರುತ್ತೆ. ಇವಾಗ ಅದನ್ನೇ ನಾವೇನ್ ಮಾಡ್ಬೇಕು, ಡಿಸ್ಅಡ್ವಾಂಟೇಜಸ್ ಆಫ್ ಸೀರೀಸ್ ಅಂತ ಹೇಳಿದಾರಲ್ವಾ. ಇವಾಗ ಬಲ್ಬ್ಸ್ ನ ನಾನೇನಾದ್ರು ಒಂದು ಬಲ್ಬ್ ನ ಎಲ್ಲ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಆಗ ಸೀರೀಸ್ ಕನೆಕ್ಷನ್ ಮಾಡಿದ್ರೆ ನಮ್ಗೆ ಜಾಸ್ತಿ ಡಿಸ್ಅಡ್ವಾಂಟೇಜಸ್ ಇದೆ. ಅಂತದ್ದು ಏನಪ್ಪಾ ಅಂತ ಅಂದ್ರೆ, ಇವಾಗ ನೋಡಿ ಇದಕ್ಕೆ ನಾನು ಕರೆಂಟ್ ಅನ್ನ ಸಪ್ಲೈ ಮಾಡಿದ್ದೀನಿ, ಇಲ್ಲೆಲ್ಲ ಸೀರೀಸ್ ಕನೆಕ್ಷನ್ ಅಲ್ಲಿ ಇದೆ. ಇವಾಗ ಒಂದೊಂದು ಡಿವೈಸ್ಗೆ ಒಂದೊಂದು ತರ ಏನ್ ಬೇಕು, ವೋಲ್ಟೇಜ್ ಸಪ್ಲೈ ಬೇಕಾಗುತ್ತೆ, ಒಂದೊಂದು ತರ ಕರೆಂಟ್ ಸಪ್ಲೈ ಬೇಕಾಗುತ್ತೆ. ಒಂದೊಂದಕ್ಕೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ, ಇನ್ನೊಂದಕ್ಕೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. ಎಲ್ರಿಗೂ ಕೂಡ ಒಂದೇ ತರದ ಊಟ ಕೊಟ್ಬಿಡ್ತಾರೆ ಇಲ್ಲಿ, ರೈಟಾ? ಸೊ ಇವಾಗ ಇವ್ರ ಕೆಪಾಸಿಟಿ ಕಡಿಮೆ ಇರುತ್ತೆ, ಅಂದ್ರೂ ಕೂಡ ಇವ್ರಿಗೆ ಜಾಸ್ತಿನೇ ಕೊಟ್ಟಿರ್ತಾರೆ. ಇವ್ರ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಆದ್ರೆ ಇವ್ರಿಗೆ ಕಡಿಮೆ ಕರೆಂಟ್ ಕೊಟ್ಟಿರ್ತಾರೆ. ಅಂದ್ರೆ ಇವಾಗ ಕರೆಂಟ್ ಏನಾದ್ರು 10 ಆಂಪಿಯರ್ ಬೇಕು ಅನ್ಕೊಳ್ಳಿ, ಓಕೆನಾ? ಆದ್ರೆ ಇದು ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಓಕೆ, ರೆಸಿಸ್ಟೆನ್ಸ್ ಜಾಸ್ತಿ ಇದೆ, ಹಾಗಾದ್ರೆ ಇದಕ್ಕೆ ಬೇರೆ ವ್ಯಾಲ್ಯೂ ಆಫ್ ಕರೆಂಟ್ ಬೇಕಾಗಿತ್ತು. ಇದಕ್ಕೆ ರೆಸಿಸ್ಟೆನ್ಸ್ ಕಡಿಮೆ ಇದೆ, ಇದಕ್ಕೆ ಬೇರೆ ವ್ಯಾಲ್ಯೂ ಆಫ್ ಕರೆಂಟ್ ಬೇಕಾಗಿತ್ತು. ಬಟ್ ಇಲ್ಲಿ ಕರೆಂಟ್ ಎಲ್ರಿಗೂ ಸೇಮ್ ಕೊಟ್ಟಿರೋದು. ಸೊ ಈ ತರ ಆದಾಗ ಏನಾಗುತ್ತೆ, ನಾವು ಎಲೆಕ್ಟ್ರಿಕ್ ಹೀಟರ್ಸ್ ನ ಬಲ್ಬ್ಸ್ ನ ನಾವು ಏನ್ ಮಾಡಕ್ಕಾಗಲ್ಲ, ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಕರೆಂಟ್ ಡಿಫ್ರೆಂಟ್ ಡಿವೈಸಸ್ಗೆ ಬೇಕಾಗುತ್ತೆ, ಅವನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಕ್ ಆಗಲ್ಲ. ಬಿಕಾಸ್ ಸೀರೀಸ್ ಅಲ್ಲಿ ಏನಾಗುತ್ತೆ, ಎಲ್ಲಾ ಡಿವೈಸಸ್ಗೂ ಸೇಮ್ ಅಮೌಂಟ್ ಆಫ್ ಕರೆಂಟ್ ಸಿಗುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇವಾಗ ಅಕಸ್ಮಾತ್ ಇಲ್ಲೊಂದು ಕನೆಕ್ಷನ್ ತಪ್ಪೋಯ್ತು ಅನ್ಕೊಳ್ಳಿ, ಇವಾಗ ಇಲ್ಲಿ ಒಂದು ಕನೆಕ್ಷನ್ ಕಟ್ ಆಯ್ತು ಅಂದ್ರೆ ಯಾವ ಬಲ್ಬ್ಗಳು ಕೂಡ ಅಂಟೋದಿಲ್ಲ, ರೈಟಾ? ಇಲ್ಲಿ ಕನೆಕ್ಷನ್ ತಪ್ಪಾಯ್ತು ಅಂದ್ರೆ ಇಲ್ಲೇನಾಗಲ್ಲ, ಕರೆಂಟ್ ಫ್ಲೋ ಆಗಲ್ಲ. ಕರೆಂಟ್ ಫ್ಲೋ ಆಗಿಲ್ಲ ಅಂತಂದ್ರೆ ಈ ಬಲ್ಬ್ಸ್ಗೂ ಕರೆಂಟ್ ಹೋಗಲ್ಲ, ಆವಾಗ ಯಾವ ಬಲ್ಬ್ ಕೂಡ ಅಂತಲ್ಲ. ಇವಾಗ ಮದುವೆ ಮನೆಗಳಲ್ಲಿ ಏನು ಲೈಟ್ಸ್ ಯೂಸ್ ಮಾಡ್ತಾರೆ, ಅವು ಸೀರೀಸ್ ಕನೆಕ್ಷನ್ ಅಲ್ಲಿ ಇರುತ್ತೆ. ಒಂದು ಬಲ್ಬ್ ಏನಾದ್ರೂ ಕಟ್ ಆಯ್ತು ಅಥವಾ ಕೆಟ್ಟೋಯ್ತು ಅಂತ ಅಂದ್ರೆ ಯಾವ ಬಲ್ಬ್ಸ್ ಕೂಡ ಅಂಟೋದಿಲ್ಲ. ಆವಾಗ ಏನ್ ಮಾಡ್ಬೇಕು, ಒಂದೊಂದು ಬಲ್ಬ್ ಚೆಕ್ ಮಾಡ್ಕೊಂಡ್ ಬರ್ಬೇಕು, ಯಾವ್ದು ಕೆಟ್ಟೋಗಿದೆ, ಯಾವ್ದು ಡೆಡ್ ಆಗಿದೆ ಅಂತ, ರೈಟಾ? ಚೇಂಜ್ ಮಾಡ್ಕೊಂಡ್ ಬರ್ಬೇಕು. ಸೊ ಇದು ಸೀರೀಸ್ ಡಿಸ್ಅಡ್ವಾಂಟೇಜ್ ಆಯ್ತು. ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಇವಾಗ ಇದಕ್ಕೆ ಬೇರೆ ಇವಾಗ ಒಂದೊಂದು ಡಿವೈಸ್ಗೂ ಏನಾಯ್ತು, ಕರೆಂಟ್ ಡಿಫ್ರೆಂಟ್ ಆಗಿ ಬೇಕಾಗಿತ್ತು, ಬಟ್ ಏನಾಯ್ತು ಇಲ್ಲಿ ಸೇಮ್ ಕರೆಂಟ್ ಸಪ್ಲೈ ಆಗುತ್ತೆ. ಬಟ್ ಪ್ಯಾರಲಲ್ಲಿ ಏನಾಗುತ್ತೆ, ಪ್ಯಾರಲಲ್ಲಿ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ರೈಟಾ? ಮತ್ತೆ ವೋಲ್ಟೇಜ್ ಎಲ್ಲಾ ಡಿವೈಸಸ್ಗೂ ಕೂಡ ಸೇಮೇ ಸಪ್ಲೈ ಆಗುತ್ತೆ. ಎನರ್ಜಿ ಎಷ್ಟು ಬೇಕೋ ಎಲ್ಲಾ ಡಿವೈಸಸ್ಗೂ ಸೇಮೇ ಸಪ್ಲೈ ಆಗುತ್ತೆ. ಆದ್ರೆ ಕರೆಂಟ್ ಯಾವ್ದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಏನಾಗುತ್ತೆ, ಸಪ್ಲೈ ಆಗುತ್ತೆ, ಅಂದ್ರೆ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಪ್ಯಾರಲಲ್ ಬಲ್ಬ್ಸ್ ಅಲ್ಲಿ ಮೋಸ್ಟ್ ಬೆಸ್ಟ್ ಕನೆಕ್ಷನ್ ಅಂತ ಹೇಳ್ಬೋದು ಸೀರೀಸ್ ಗಿಂತೂ. ಹಾಗಾದ್ರೆ ಸೀರೀಸ್ ಡಿಸ್ಅಡ್ವಾಂಟೇಜಸ್ ಏನಾದ್ರು ಕೇಳಿದ್ರೆ ಏನೇನ್ ಹೇಳ್ಬೇಕು, ಸೀರೀಸ್ ಕನೆಕ್ಷನ್ ಅಲ್ಲಿ ಏನಾಗುತ್ತೆ,
ಎಲೆಕ್ಟ್ರಿಕ್ ಹೀಟರ್ಸ್ ನ ಬಲ್ಬ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಯಾಕಂದ್ರೆ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಗೆ ಡಿಫ್ರೆಂಟ್ ಕರೆಂಟ್ ನ ಅವಶ್ಯಕತೆ ಇರುತ್ತೆ. ಬಟ್ ಸೀರೀಸ್ ಅಲ್ಲಿ ಸೇಮ್ ಅಮೌಂಟ್ ಆಫ್ ಕರೆಂಟ್ ಏನಾಗುತ್ತೆ ಎಲ್ಲ ಡಿವೈಸಸ್ಗೂ ಹೋಗೋದ್ರಿಂದ ಇಟ್ ಈಸ್ ನಾಟ್ ಪಾಸಿಬಲ್. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಒಂದು ಡಿವೈಸ್ ಏನಾದ್ರು, ಒಂದು ಬಲ್ಬ್ ಏನಾದ್ರು, ಒಂದು ಕಾಂಪೊನೆಂಟ್ ಏನಾದ್ರು ಡೆಡ್ ಆಯ್ತು ಅಥವಾ ಏನಾದ್ರು ಸರ್ಕ್ಯೂಟ್ ಬ್ರೇಕ್ ಆಯ್ತು ಅಂದ್ರೆ ಹೋಲ್ ಸರ್ಕ್ಯೂಟೇ ಹೊರಟೋಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ, ಹೋಲ್ ಲೈಟ್ಸ್ ಯಾವ ಅಂಟೋದಿಲ್ಲ. ಸೊ ಹಾಗಾಗಿ ಇದು ಡಿಸ್ಅಡ್ವಾಂಟೇಜ್ ಇತ್ತು. ಥರ್ಡ್ ಏನಾಯ್ತು, ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ರೆಸಿಸ್ಟೆನ್ಸ್ ಲೋ ಆಗಿರುತ್ತೆ. ಸೊ ಹಾಗಾಗಿ ಮತ್ತೆ ವೋಲ್ಟೇಜ್ ಎಲ್ಲ ಒಂದು ಡಿವೈಸಸ್ಗೂ ಸೇಮ್ ವೋಲ್ಟೇಜ್ ಸೇಮ್ ಎನರ್ಜಿ ಸಪ್ಲೈ ಆಗುತ್ತೆ. ಕರೆಂಟ್ ಯಾವ್ದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸಪ್ಲೈ ಆಗುತ್ತೆ. ಪ್ಯಾರಲಲ್ ಇಸ್ ಬೆಸ್ಟ್ ದ್ಯಾನ್ ಸೀರೀಸ್ ಅಂತ ಹೇಳ್ಬೋದು. Okay, so this is about the series and parallel connection of the water resistance. So ಮತ್ತೆ ಇನ್ನೇನು ಡಿಸ್ಕಸ್ ಮಾಡಿದ್ವಿ ಇವತ್ತು. This is about this. Okay.